ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಬಂದೆ ಇಲ್ಲೇ ಇರೋ. ಅರ್ಜುನ್ ಹೇಗಿದ್ಯಾ? ಆಪರೇಷನ್ ಎಲ್ಲ ಹೇಗಾಯ್ತು? ಸಕ್ಸಸ್ ಕರ್ಣ. ಸೇವಂತಿ ಅಪ್ಪ ಅಮ್ಮ ಇಬ್ರು ಔಟ್ ಆಫ್ ಡೇಂಜರ್. ಗುಡ್, ವೆರಿ ಗುಡ್. ಹಾಗಾದ್ರೆ ನೀನ್ ವಾಪಸ್ ಯಾವಾಗ ಬರ್ತೀಯಾ? ಬರ್ತಾ ಅವ್ರನ್ನೂ ಕರ್ಕೊಂಡು ಬಂದ್ಬಿಡು. ಇಲ್ಲ, ಅವ್ರೀಗ ಟ್ರಾವೆಲ್ ಮಾಡಕ್ಕಾಗಲ್ಲ. ಸರಿ, ನೀನ್ ಹೋಗಿ ತುಂಬಾ ದಿನ ಆಯ್ತು, ನೀನಾದ್ರೂ ಬೇಗ ಬಾ. ತಕ್ಷಣ ಹೇಗ್ ಬರಕ್ಕಾಗತ್ತೆ? ಅವ್ರು ಸ್ವಲ್ಪ ಚೇತರಿಸ್ಕೋಬೇಕಲ್ವಾ ಕರ್ಣ? ಯಾಕೆ ಕರ್ಣ, ಏನಾಯ್ತು? ಹೇಳ್ತೀನಿ, ನೀನ್ ಆದಷ್ಟು ಬೇಗ ಬಾ. ನಾನು ಅತ್ತೆ ಮಾವನ್ ನೋಡ್ಕೊಡೋದಕ್ಕೆ ಕೇರ್ ಟೇಕರ್ನ ಅಪಾಯಿಂಟ್ ಮಾಡಿದ್ದೀನಿ. ಒಮ್ಮೆ ಅತ್ತೆ ಮಾವನ್ ಕೇಳ್ತೀನಿ, ಅವ್ರು ಓಕೆ ಅಂದ್ರೆ 1-2 ದಿನದಲ್ಲಿ ಬರ್ತೀನಿ. ಸಾಧ್ಯ ಆದ್ರೆ ಇನ್ನೂ ಬೇಗನೆ ಬರ್ತೀನಿ. ಸರಿ ಅರ್ಜುನ್. ಕಾಲ್ ಚಾಚು. ಅಕ್ಕ ಏನ್ ಮಾಡ್ತಿದ್ದೀರಾ? ನೀನ್ ಸ್ವಲ್ಪ ಆರಾಮಾಗಿ ಕೂತ್ಕೋ ಪೂಜಾ. ಅಕ್ಕ ಬೇಡ ಅಕ್ಕ, ನೀನ್ ಸುಮ್ನೆ ಕೂತ್ಕೋ. ನಿನ್ ಕಾಲ್ಗೆ ನೀಲಗಿರಿ ಹಚ್ಚಿ ಸಾಕ್ಸ್ ಹಾಕ್ತಾ ಇದ್ದೀನಿ, ಶೀತ ಆಗ್ಬಾರ್ದು. ಇನ್ನು 3 ತಿಂಗಳು ನೀನು ಸಾಕ್ಸ್ ಬಿಚ್ಚೋ ಹಾಗೆ ಇಲ್ಲ. ಥಂಡಿ ಆಗದಿರೋ ಹಾಗೆ ನೀನ್ ನೋಡ್ಕೋಬೇಕು, ಸರಿನಾ? ಪೂಜಾ ಪೂಜಾ ಅಕ್ಕ ಪೂಜಾ ಯಾಕೆ ಅಳ್ತಿದ್ಯಾ? ಪೂಜಾ ಬಿಡು. ಪೂಜಾ ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ. ಅಕ್ಕ, ನಾನು ನಿಮ್ ಹೊಟ್ಟೆಲಿ ಹುಟ್ಲಿಲ್ಲ ಅಷ್ಟೇ ಅಕ್ಕ, ಆದ್ರೆ ನೀವ್ ನನ್ನ ತಾಯಿ ಅಕ್ಕ. ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪೂಜಾ, ತಾಯಿ ಅಂತೀಯ, ಹಾಗಿದ್ಮೇಲೆ ಋಣ ತೀರ್ಸೋ ಮಾತು ಯಾಕೆ ಆಡ್ತೀಯ? ನಿಜ ಅಕ್ಕ, ನಾನು ಇನ್ನೊಂದ್ ಜನ್ಮ ಎತ್ತು ಬಂದ್ರು ನಿಮ್ ಋಣ ನನ್ ತೀರ್ಸಕ್ಕಾಗಲ್ಲ ಅಕ್ಕ. ನೀವಿಲ್ಲ ಅಂದಿದ್ರೆ ನಾನು ಈ ಚಿಂತೆಯಿಂದ ಆಚೆ ಬರಕ್ಕೆ ಆಗ್ತಿರ್ಲಿಲ್ಲ ಅಕ್ಕ. ನನ್ ತಲೆ ಕೆಟ್ಟು ಏನಾಗ್ತಿದ್ನೋ ನನ್ಗೆ ಗೊತ್ತಿಲ್ಲ ಅಕ್ಕ. ನೋಡು, ನಾನಿರೋವರೆಗೂ ನಿನಗೇನಾಗೋದಕ್ಕೂ ಬಿಡಲ್ಲ ಪೂಜಾ. ನೀನು ಧೈರ್ಯವಾಗಿರು, ನೀನ್ ಜಾಸ್ತಿ ಚಿಂತೆ ಮಾಡ್ಬೇಡ. ನೀವ್ ಹೇಳೋ ಮಾತೆಲ್ಲ ಕೇಳಿಸ್ಕೊಂಡು ಮರೆಯೋಕ್ ಪ್ರಯತ್ನ ಪಡ್ತೀನಿ. ನನಗೂ ಮುಂದೆ ಮಗು ಆಗುತ್ತೆ, ಚಿಂತೆ ಮಾಡೋದ್ ಬೇಡ ಅಂತ ಅನ್ಕೋತೀನಿ. ಆದ್ರೂ ನಾನ್ ಕಂಡಿದ್ ಕನ್ಸುಗಳೆಲ್ಲ ನನ್ ಕಣ್ ಮುಂದೆ ಬಂದು ಬೇಟೆ ಆಡುತ್ತೆ ಅಕ್ಕ. ಏನೋ ಒಂಥರ ಖಾಲಿತನ ಅನ್ಸುತ್ತೆ. ಪೂಜಾ, ಇಷ್ಟು ದಿನ ಮನೆಯಲ್ಲಿ ಸೂತ್ಕ ಇತ್ತು, ಪೂಜೆ ಪುನಸ್ಕಾರ ಏನೂ ಮಾಡಕ್ಕಾಗ್ತಾ ಇರ್ಲಿಲ್ಲ, ಅದಕ್ಕೆ ಅಷ್ಟೇ. ಸಾಲದಕ್ಕೆ ಡೆಲಿವರಿ ಆದ್ಮೇಲೆ ಹೆಣ್ಮಕ್ಳಿಗೆ ಡಿಪ್ರೆಷನ್, ಮೂಡ್ ಸ್ವಿಂಗ್ಸ್ ಆಗೋದೆಲ್ಲ ಕಾಮನ್. ಹೇಗಿದ್ರು ಸೂತ್ಕ ಎಲ್ಲ ಕಳೆದಿದೆ. ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ, ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗತ್ತೆ. ದೇವಸ್ಥಾನಕ್ಕ? ಹೌದು, ಕಾರಲ್ಲಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದ್ಬಿಡೋಣ. ತಗೋ, ಮಫ್ಲರ್ ಕಟ್ಕೋ, ದೇವಸ್ಥಾನಕ್ಕೆ ಹೋಗೋಣ. ಅಕ್ಕ, ಆ ದೇವ್ರು ಏನ್ ಕೊಟ್ಟ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕು? ಹಾಗನ್ಬಾರ್ದು ಪೂಜಾ, ಅವನು ಉದ್ದೇಶ ಇಲ್ಲದೆ ಏನು ಮಾಡಲ್ಲ. ಯಾವ ಕಾರಣಕ್ಕೂ ಅವನ ಮೇಲಿರೋ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡ. ಎಲ್ಲ ದಾರಿ ಮುಚ್ಚಿದಾಗ್ಲೂ ನಮಗ್ ದಾರಿ ತೋರ್ಸೋದೇ ಆ ಭಗವಂತ. ನಿನ್ ಕಷ್ಟನೆಲ್ಲ ದೇವ್ರ ಹತ್ರ ಹೇಳ್ಕೊ,
ಆದಷ್ಟು ಬೇಗ ಅವನ ಕರುಣೆಯಿಂದ ನಿನಗೆ ಇನ್ನೊಂದು ಮಗು ಆಗುತ್ತೆ. ಅಕ್ಕ, ನೀವ್ ಈ ತರ ನಂಗೆ ಮೋರಲ್ ಸಪೋರ್ಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಇಷ್ಟು ಬೇಗ ರಿಕವರಿ ಆಗ್ತಾನೆ ಇರ್ಲಿಲ್ಲ. ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿದ್ರೆ ಬರೋ ವರ್ಷ ಇನ್ನೊಂದು ಮಗು ಮಾಡ್ಕೋಬಹುದು. ಇರು. ಕಟ್ಕೋ, ಥಂಡಿ ಆಗ್ಬಿಡುತ್ತೆ. ಅಲ್ಲ, ನಿನ್ನೆವರೆಗೂ ATM ಫೋನ್ ರಿಂಗ್ ಆಗ್ತಾ ಇತ್ತು, ಆದ್ರೆ ಈಗ ಕಾಲ್ ಮಾಡಿದ ತಕ್ಷಣ ಕಟ್ ಆಗ್ತಾ ಇದೆ. ಅಂದ್ರೆ ಈ ವಯ್ಯ ನನ್ನ ನಂಬರ್ನ ಬ್ಲಾಕ್ ಮಾಡ್ಬಿಟ್ಟಿದಾನ. ಅಲ್ಲ, ಅಂತ ತಪ್ಪು ನಾನು ಏನ್ ಮಾಡ್ದೆ ಅಂತ? ನನಗೆ ಬರ್ತಾ ಇದ್ದ ದುಡ್ಡಿಗೆ ಉಂಡಿನಮ್ಮ ಬಿತ್ತಲ್ಲಪ್ಪ. ಅವನ ಹೆಸರು, ಅವನ ಊರು ಒಂದೂ ಗೊತ್ತಿಲ್ಲ ನನಗೆ. ಗೊತ್ತಿದ್ರೆ ಹುಡ್ಕೊಂಡೋಗಿ ಕೈ ಕಾಲು ಹಿಡಿದು ಕ್ಷಮೆನಾದ್ರೂ ಕೇಳಿ ದುಡ್ಡಾದ್ರೂ ಕೇಳ್ತಾ ಇದ್ದೆ. ಛೆ. ಅಲ್ಲ, ಮನೆಯವರೆಲ್ಲ ಏನ್ ಇಷ್ಟೊಂದು ಜೋರಾಗಿ ನಗ್ತಿದಾರಲ್ಲ? ನಮ್ಮ ಅಶ್ವಿನಂತೂ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಟ ಕಣೋ. ಆಟಕ್ಕೆ ಅಂತ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಯಾರಿಗಾರು ಒಬ್ರಿಗೆ ಹೊಡೆದ್ಬಿಟ್ಟೆ ಬರ್ತಾ ಇದ್ದಿದ್ದು. ಹಾ, ಸ್ಕೂಲಲ್ಲೂ ಅಷ್ಟೇ, ಬರೀ ಜಗಳ ಆಡೋದು, ಜುಟ್ಟೆಳಿಯೋದು ಇಂಥದ್ದೇ. ಪೇರೆಂಟ್ಸ್ ಮೀಟಿಂಗ್ ಅಂತ ಹೋದ್ರೆ ಇವ್ನ್ ಸ್ಟಡೀಸ್ ಬಗೆಗಿಂತ ಹೆಚ್ಚಾಗಿ ಇವ್ನ್ ಮಾಡಿರೋ ಕಿತಾಪತಿಗಳೇ ಜಾಸ್ತಿ ಹೇಳೋರು. ಅಮ್ಮ ಸುಮ್ಮನಿರಮ್ಮ, ಏನಿದೆ ಅಲ್ಲ. ಅಲ್ಲ, ನಿನ್ನೆವರೆಗೂ ಒಬ್ರ ಮುಖ ಕಂಡ್ರೆ ಒಬ್ರಿಗಾಗ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಗ್ತಿದಾರಲ್ಲ. ಏನಿದೆ ಆಶ್ಚರ್ಯ? ಹೋಗ್ಬರೋಣ. ಬಾ. ಪೂಜಾ, ನೀನಾ? ಹಾ, ನಾನೇ. ಅಲ್ಲಮ್ಮ ಪೂಜಾ, ಇಷ್ಟ್ ಬೇಗ ಎದ್ದು ಓಡಾಡಂಗಾಗೋದ್ಯಾ ನೀನು?